ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಶ್ರೀರಾಮನವಮಿ. ಎಲ್ಲರಿಗೂ ಕೂಡ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಬೆಳಗ್ಗೆನೆ ಬೇಗ ಇದ್ದು ಮನೆ ಒಳಗಡೆ ಎಲ್ಲ ಕಸ ಗುಡಿಸಿ ನೆಲ ಒರೆಸಿದ್ದೀನಿ. ಇವಾಗ ಮನೆಯ ಹೊರಭಾಗದಲ್ಲಿ ಅಂದರೆ ಬಾಲ್ಕನಿ ಅಥವಾ ಪೋರ್ಟಿಕೋ ಅಂತ ಏನು ಕರಿತೀವಿ, ಇಲ್ಲಿ ಇವಾಗ ನೆಲ ಒರೆಸ್ಕೊತಾ ಇದ್ದೀನಿ. ಜೊತೆಗೆ ಮೆಟ್ಲುಗಳನ್ನು ಕೂಡ ಕ್ಲೀನ್ ಮಾಡಬೇಕು. ಬೇಸಿಗೆ ಆಗಿರೋದ್ರಿಂದ ಜೊತೆಗೆ ಮಡ್ ರೋಡ್ ಕೂಡ ಇರೋದ್ರಿಂದ ತುಂಬಾ ಧೂಳಾಗುತ್ತೆ. ಪ್ರತಿದಿನ ಒರೆಸಿದ್ರೂ ಕೂಡ ಸಿಕ್ಕಾಪಟ್ಟೆ ಧೂಳಿರುತ್ತೆ. ಯುಗಾದಿ ಹಬ್ಬಕ್ಕೆ ಅಂತ ಊರಿಗೆ ಹೋಗಿದ್ವಲ್ಲ, ನನ್ನ ಮಗ ಊರಲ್ಲೇ ಉಳ್ಕೊಂಡಿದ್ದಾನೆ. ಇವಾಗ ರಜಾ ಇದೆಯಲ್ವಾ, ಅವನು ಕೂಡ ಬೆಂಗಳೂರಲ್ಲಿ ಮನೆ ಒಳಗಡೆನೆ ಇದ್ದು ಬೇಜಾರಾಗಿರುತ್ತೆ. ಸ್ವಲ್ಪ ದಿನ ಊರಲ್ಲಿ ಮಕ್ಕಳ ಜೊತೆ ಎಲ್ಲ ಚೆನ್ನಾಗಿ ಆಟ ಆಡ್ಕೊಂಡಿರಲಿ ಅಂತ ಅಂದ್ಬಿಟ್ಟು ಅವನ್ನ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀವಿ. ನಾವು ಕೂಡ ಚಿಕ್ಕವರಿರುವಾಗ ಬೇಸಿಗೆ ರಜನೆ ಕಾಯ್ತಾ ಇದ್ವಿ ಎಲ್ಲಿಗಾದರೂ ಬೇರೆ ಊರುಗಳಿಗೆ ಹೋಗೋದಕ್ಕೆ ಅಂತ. ಹಳ್ಳಿಲಿರೋ ಮಕ್ಕಳು ಬೆಂಗಳೂರಿಗೆ ಬರಬೇಕು, ಬೆಂಗಳೂರಲ್ಲಿರೋ ಅಂಥ ಅತ್ತೆ ಮಾವನ ಮನೆಗಾಗಿರ್ಬೋದು, ಚಿಕ್ಕಮ್ಮ ಚಿಕ್ಕಪ್ಪನ ಮನೆಗಾಗಿರ್ಬೋದು, ಯಾರ್ದೋ ಮನೆಗೆ ಬರೋದಕ್ಕೆ ಇಷ್ಟಪಡ್ತಾ ಇದ್ವಿ. ಆದರೆ ಬೆಂಗಳೂರಲ್ಲಿರೋ ಅಂಥ ಈಗಿನ ಕಾಲದ ಮಕ್ಕಳು ಹಳ್ಳಿಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ. ಆದರೆ ಎಲ್ಲಿಂದ ಎಲ್ಲಿಗೋದ್ರೂ ಕೂಡ ಸ್ವಲ್ಪ ದಿನ ಅಷ್ಟೇ ಆ ಉತ್ಸಾಹ ಅನ್ನೋದು. ನಮ್ಮ ಮನೇನ ನಾವು ಮಿಸ್ ಮಾಡ್ಕೊತೀವಿ. ಹಳ್ಳಿಲಿ ಬೆಳೆದಿರೋ ಮಕ್ಕಳು ಬೆಂಗಳೂರಿಗೆ ಬಂದು ಸೇರ್ಕೊಂಡ್ಬಿಟ್ರೆ ಹೊರಗಡೆ ಎಲ್ಲೂ ಹೋಗೋದಕ್ಕಾಗಲ್ಲ. ಸ್ವಲ್ಪ ದಿನ ಆಗ್ತಾ ಇದ್ದಂಗೆ ಅವ್ರಿಗೆ ಬೋರ್ ಹೊಡಿಯೋದಕ್ಕೆ ಶುರುವಾಗುತ್ತೆ. ಹೋದರೆ ಸಾಕಪ್ಪ ನಮ್ಮ ಹಳ್ಳಿಗೆ ಅನ್ನೋ ಹಂಗಾಗತ್ತೆ. ಇನ್ನು ಸಿಟಿಲಿರೋ ಮಕ್ಕಳು ಕೂಡ ಹೋಗಿದ್ದ ಒಂದು 3-4 ದಿವಸ ಚೆನ್ನಾಗಿ ಆಟ ಆಡ್ಕೊಂಡು ಇರ್ತಾರೆ. ಅದಾದಮೇಲೆ ಅವ್ರಿಗೂ ಕೂಡ ಬೋರ್ ಅನ್ಸೋದಕ್ಕೆ ಶುರುವಾಗುತ್ತೆ ಹಳ್ಳಿ. ಆದರೆ ನನ್ನ ಮಗನ ಅವಾಗವಾಗ ಹಳ್ಳಿ ಕರ್ಕೊಂಡು ಹೋಗಿ ಬರ್ತಾ ಇರ್ತೀವಲ್ವ, ಹಾಗಾಗಿ ಅವನಿಗೇನು ಬೇಜಾರಾಗೋದಿಲ್ಲ. ಹಳ್ಳಿಲಿರೋದಕ್ಕೆ ಆರಾಮಾಗಿ ಹೊಂದ್ಕೊಂಡು ಆಟ ಆಡ್ಕೊಂಡು ಇರ್ತಾನೆ. ಇವಾಗ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಹೊರಗಡೆನೂ ಕೂಡ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವರ ನೈವೇದ್ಯಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಮಜ್ಜಿಗೆ, ಕೋಸಂಬರಿ, ಪಾನಕ ಇಲ್ಲದೆ ಶ್ರೀರಾಮನವಮಿ ಕಂಪ್ಲೀಟ್ ಆಗೋದೇ ಇಲ್ಲ. ಇಲ್ಲಿ ಮೊದಲನೇದಾಗಿ ನಾನು ಮಸಾಲ ಮಜ್ಜಿಗೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು ಚಿಕ್ಕ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ತರಿಯಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಸೋಸ್ಕೊಂಡ್ಬಿಡ್ಬೇಕು, ಅಂದರೆ ಫಿಲ್ಟರ್ ಮಾಡ್ಕೊಬೇಕು. ಅದೆಲ್ಲ ಬಾಯಿಗೆ ಸಿಗ್ತಾ ಇದ್ರೆ ಕುಡಿಯೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಬರೀ ಆ ಫ್ಲೇವರ್ಸ್ ಮಾತ್ರ ಆ ಮಜ್ಜಿಗೆಯಲ್ಲಿ ಬಿಟ್ಕೊಂಡ್ರೆ ಸಾಕು. ಈ ಥರ ಜಾಲರಿಗೆ ಹಾಕಿ ನೀಟಾಗಿ ಸೋಸ್ಕೊಂಡಿದ ನಂತರ ಅದೇ ಮಿಕ್ಸಿ ಜಾರ್ಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಬೇಕು. ಯಾಕಂದರೆ ಅದು ಮಧ್ಯೆ ಎಲ್ಲ ಲಮ್ಸ್ ಇರುತ್ತಲ್ಲ, ಅದೆಲ್ಲ ಒಡೆದೋಗುತ್ತೆ. ಅಥವಾ ನೀವು ಬೀಟ್ ಮಾಡ್ಕೊತೀವಿ ಅಂದರೆ ಬೀಟ್ ಕೂಡ ಮಾಡ್ಬೋದು. ಆ್ಯಕ್ಚುಲಿ ಹಳ್ಳಿಲೆಲ್ಲ ಸಿಗುತ್ತಲ್ಲ ಬೆಣ್ಣೆ ತೆಗೆದಿರೋ ಅಂಥ ಮಜ್ಜಿಗೆ, ಅದಾದರೆ ಇನ್ನೂ ಚೆನ್ನಾಗಿ ರುಚಿ ಇರುತ್ತೆ, ಸ್ವಲ್ಪ ಹುಳಿ ಬಂದಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆದರೆ ಸಿಟಿಲಿರೋರಿಗೆ ಆ ಥರ ಮೊಸರು ಮಜ್ಜಿಗೆ ಸಿಗೋದು ಕಷ್ಟ. ಪ್ಯಾಕೆಟ್ ಮೊಸರನ್ನೇ ಮಾಡ್ಕೊಬೇಕಲ್ವ, ಹಾಗಾಗಿ ಈ ಮೆಥಡ್ನ ಫಾಲೋ ಮಾಡ್ತೀನಿ ನಾನು. ಇವಾಗ ಕೋಸಂಬರಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಈಗಾಗಲೇ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಗೆ ಸೌತೆಕಾಯಿನ ಸಿಪ್ಪೆ ತೆಗೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕ್ಯಾರೆಟನ್ನು ಕೂಡ ತುರ್ಕೊತಾ ಇದ್ದೀನಿ. ಒಂದು ಅರ್ಧ ತೊಗೊಂಡಿದ್ದೀನಿ ಅಷ್ಟೇ, ಸ್ವಲ್ಪನೇ ಮಾಡ್ತಾ ಇರೋದು. ಮನೇಲಿ ನಾವಿಬ್ಬರೇ ಇರೋದ್ರಿಂದ ದೇವ್ರ ನೈವೇದ್ಯಕ್ಕೆ, ಹಾಗೆ ನಮ್ಮಿಬ್ಬರಿಗಷ್ಟೇ. ಪ್ರತಿಯೊಬ್ಬರ ಮನೆಯಲ್ಲೂ ಇದೆ. ಇವತ್ತು ಯಾರ ಮನೆಗೆ ಹೋದ್ರೂ ಪಾನಕ, ಮಜ್ಜಿಗೆ, ಕೋಸಂಬರಿದೆ ಸಂಭ್ರಮ. ರೋಡ್ಗಳಲ್ಲೇ ದೊಡ್ಡ ಡ್ರಮ್ಗಳಲ್ಲಿ ಮಜ್ಜಿಗೆ, ಪಾನಕ, ಕೋಸಂಬರಿನ ಇಟ್ಕೊಂಡು ಕೊಡ್ತಾ ಇರ್ತಾರೆ ಹೋಗೋರು ಬರೋರಿಗೆಲ್ಲ ಕರೆದು. ಇವಾಗ ಕೋಸಂಬರಿಗೆ ಏನೇನು ಬೇಕೋ ಎಲ್ಲನೂ ಕೂಡ ಹೆಚ್ಚಿ ತುರಿದು ಇಟ್ಕೊಂಡಿದ್ದಾಯಿತು. ಕೋಸಂಬರಿಗೆ ನಾನು ಬರೀ ಹೆಸರುಬೇಳೆ ಮಾತ್ರನೇ ನೆನೆಸಿ ಇಟ್ಕೊಂಡಿದ್ದೀನಿ. ಒಂದು 2 ಅವರ್ ಮುಂಚೆ ನೆನೆಸಿದ್ರೆ ಸಾಕು. ನಾವು ಹಾಕೋ ಅಂಥ ಸೌತೆಕಾಯಲ್ಲೇ ನೀರಿನ ಅಂಶ ಇರುತ್ತೆ, ಅದನ್ನು ಅದ್ರ ಮೇಲ್ಗಡೆ ಹಾಕಿಟ್ಬಿಟ್ರೆ ಸಾಕು, ಚೆನ್ನಾಗಿ ಅದೇ ನೀರಲ್ಲಿ ನೆನ್ಕೊಳ್ಳುತ್ತೆ. ಹೆಚ್ಚಿ ತುರಿದಿಟ್ಟಿರೋ ಅಂಥ ಎಲ್ಲದನ್ನು ಕೂಡ ಇವಾಗ ಹೆಸರು ಬೇಳೆಗೆ ಹಾಕ್ಕೊಂಡಿದ್ದಾಯಿತು. ಕೊನೆಯದಾಗಿ ಸ್ವಲ್ಪ ಕಾಯಿ ತುರಿನೂ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಒಂದು ಒಗ್ಗರಣೆ ಕೊಟ್ಟರೆ ಕೋಸಂಬರಿ ಕೂಡ ರೆಡಿ ಆಗುತ್ತೆ. ಬರೀ ಹೆಸರು ಬೇಳೆಯಲ್ಲೇ ಅಂತ ಅಲ್ಲ, ಹೆಸರು ಕಾಳಲ್ಲಿ ಕೂಡ ನಾವು ಕೋಸಂಬರಿ ಮಾಡ್ಕೊಬೋದು. ಹಾಗೆ ಕಡಲೆ ಬೇಳೆಯಲ್ಲೂ ಕೂಡ ನಾವು ಕೋಸಂಬರಿಯನ್ನು ಮಾಡ್ಬೋದು. ಕೋಸಂಬರಿಗೆ ಮತ್ತು ಮಜ್ಜಿಗೆಗೆ ಒಗ್ಗರಣೆ ಹಾಕೋದಕ್ಕೆ ಅಂತ ಒಂದು ಚಿಕ್ಕ ಬಾಣಲಿಯಲ್ಲಿ, ಅಂದರೆ ಒಗ್ಗರಣೆ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಸಾಸಿವೆ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಹಿಂಗನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ತಯಾರಾಗಿದೆ. ಈ ತಯಾರಾಗಿರುವಂತಹ ಒಗ್ಗರಣೆನ
ಕೋಸಂಬರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅನಂತರ ಮಜ್ಜಿಗೆಗೂ ಕೂಡ ಸೇರಿಸ್ತಾ ಇದ್ದೀನಿ. ಮಜ್ಜಿಗೆ ಹಾಗೆ ಕೋಸಂಬರಿ ಕೆಲಸ ಮುಗೀತು. ಇನ್ನು ಪಾನಕ ಒಂದು ತಯಾರು ಮಾಡ್ಕೊಬೇಕು. ಆ್ಯಕ್ಚುಲಿ ಇವತ್ತು ಮಾವಿನಕಾಯಿ ಪಾನಕ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಅಷ್ಟರಲ್ಲಿ ಮಸ್ಕ್ ಮೆಲನ್ ಅಂದರೆ ಕರ್ಬೂಜ ಹಣ್ಣು ತೊಗೊಂಬಂದರು. ಹಣ್ಣು ಜಾಸ್ತಿ ದಿನ ಹಾಗೆ ಇಟ್ಬಿಟ್ರೆ ಚೆನ್ನಾಗಿರೋದಿಲ್ಲ, ಜೊತೆಗೆ ಇವಾಗ ಸೀಸನ್ನು, ಹಾಗಾಗಿ ಕರ್ಬೂಜದ್ದೇ ಮಾಡೋಣ ಅಂತ ಅಂದ್ಬಿಟ್ಟು ಕರ್ಬೂಜದ್ದೇ ಪಾನಕ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಸರಿಯಾಗಿ ಬೇಸಿಗೆ ಕಾಲ. ಈ ಬೇಸಿಗೆ ಕಾಲದಲ್ಲಿ ತಂಪಾಗಿರಬೇಕು. ತಂಪಾಗಿರೋ ಅಂಥ ಮಜ್ಜಿಗೆ ಜೊತೆಗೆ ಕೋಸಂಬರಿ ಪಾನಕ ಇದೆಲ್ಲವೂ ಕೂಡ ನಮ್ಮ ದೇಹಕ್ಕೆ ಒಳ್ಳೆಯದು ಅನ್ನೋ ಕಾರಣಕ್ಕೆ ಆಗಿನ ಕಾಲದವರು ಯಾವ್ಯಾವ ಹಬ್ಬವನ್ನು ಯಾವ್ಯಾವ ಸೀಸನಲ್ಲಿ ಮಾಡಬೇಕು ಅನ್ನೋದನ್ನು ವಿಂಗಡಣೆ ಮಾಡಿಕೊಂಡು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇವಾಗ ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಫುಡ್ಡನ್ನು ನಾವು ತಿನ್ನಬೇಕು ಅನ್ನೋದು ಕೂಡ ಕರೆಕ್ಟಾಗಿ ಯೋಚನೆ ಮಾಡಿ ಶ್ರೀರಾಮನವಮಿ ದಿವಸ ಮಜ್ಜಿಗೆ ಪಾನಕ ಕೋಸಂಬರಿ ಮಾಡೋವಂಥದ್ದು, ಸಂಕ್ರಾಂತಿ ಟೈಮಲ್ಲಿ ಮೈಯೆಲ್ಲ ಒಡೆಯುತ್ತೆ ಅಂಥ ಟೈಮಲ್ಲಿ ಎಳ್ಳು ಬೆಲ್ಲ ತಿನ್ನೋವಂಥದ್ದು, ಹಾಗೆ ಧನುರ್ಮಾಸದಲ್ಲೂ ಕೂಡ ವಿಪರೀತವಾಗಿರೋವಂಥ ಚಳಿ ಇರುತ್ತೆ ಅಂಥ ಟೈಮಲ್ಲಿ ಹುಗ್ಗಿ ಅಂದರೆ ಪೊಂಗಲನ್ನು ತಿನ್ನಬೇಕು ಅಂತ ಮಾಡಿರೋದು. ಇದೆಲ್ಲವೂ ಕೂಡ ನಮ್ಮ ಪೂರ್ವಜರು ತುಂಬ ಯೋಚನೆ ಮಾಡಿ ಯಾವ್ಯಾವ ಟೈಮಲ್ಲಿ ಏನೇನು ತಿನ್ನಬೇಕು ಅಂತ ಮಾಡಿರೋ ಅಂಥದ್ದು. ಯಾವುದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಎಲ್ಲದ್ರ ಹಿಂದೆನೂ ಕೂಡ ಒಂದು ಸೈಂಟಿಫಿಕ್ ರೀಸನ್ ಅನ್ನೋದು ಇರುತ್ತೆ. ಈಗ ಪಾನಕ ತಯಾರು ಮಾಡ್ಕೊಳ್ಳೋದಕ್ಕೆ ಅಂತ ಕರ್ಬೂಜ ಹಣ್ಣಿನ ಒಳಗಡೆ ಇರೋವಂಥ ಬೀಜನೆಲ್ಲ ತೆಗಿತಾ ಇದ್ದೀನಿ ಸಪ್ರೇಟ್ ಮಾಡಿ. ಕೆಲವರು ಇದನ್ನು ಮಿಕ್ಸಿ ಜಾರ್ಗೆ ಹಾಕದೆ ಕೈಯಲ್ಲಿ ಹಾಗೆ ಕಿವುಚಿ ಮಾಡ್ತಾರೆ, ಬಟ್ ನನಗದೇನೋ ತುಂಬ ಟೈಮ್ ಹಿಡಿಸುತ್ತೆ ಅಂತ ಅನಿಸುತ್ತೆ. ಹಾಗಾಗಿನೇ ನಾನು ಮಿಕ್ಸಿ ಜಾರ್ಗೆ ಹಾಕ್ಬಿಡ್ತೀನಿ. ಕರ್ಬೂಜ ಹಣ್ಣಿನ ಒಳಗಡೆ ಇರುವಂಥ ಬೀಜನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಂಡು ಅದ್ರ ಮೇಲ್ಗಡೆ ಇರುವಂಥ ಸಿಪ್ಪೆನೂ ಕೂಡ ಸಪ್ರೇಟಾಗಿ ಮಾಡಿ, ಒಳಗಡೆ ತಿರುಳು ಅಥವಾ ಪಲ್ಪ್ ಅಂತ ಏನು ಕರಿತೀವಿ ಅದನ್ನು ಮಾತ್ರ ಸಪ್ರೇಟಾಗಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದರ ಜೊತೆನೇ ಕೆಲವು ಸಲ ಬೆಲ್ಲದ ಪುಡಿ ಮಾಡಿ ಇಟ್ಕೊಂಡಿದ್ರೆ ಸೇರಿಸಿ ಗ್ರೈಂಡ್ ಮಾಡ್ತೀನಿ. ಅಥವಾ ಇನ್ನೂ ಟೈಮ್ ಇದೆ ಅಂತಂದರೆ ಮುಂಚೆನೇ ಒಂದು ಅರ್ಧ ಗಂಟೆ ಮುಂಚೆನೇ ಬೆಲ್ಲನ ನೀರಿಗೆ ಹಾಕಿ ಕರಗೋದಕ್ಕೆ ಅಂತ ಇಟ್ಬಿಡ್ತೀನಿ. ನೀಟಾಗಿ ಅದು ಕರಗಿದ್ರೆ ನಾವು ಹಣ್ಣನ್ನು ಮಾತ್ರ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಸೇರಿಸ್ಬೋದು. ತುಂಬ ಫೈನಾಗಿ ನಾವು ಗ್ರೈಂಡ್ ಮಾಡಬೇಕು ಅಂತ ಅಗತ್ಯ ಏನೂ ಇಲ್ಲ. ಜಸ್ಟು ನಾವು ಒಂದು ಸ್ವಲ್ಪ ಪಲ್ಸ್ ಮಾಡಿದ್ರೆ ಸಾಕಾಗುತ್ತೆ. ಚೆನ್ನಾಗಿ ಹಣ್ಣಾಗಿದ್ದರೆ ಚೆನ್ನಾಗೇ ಗ್ರೈಂಡ್ ಆಗುತ್ತೆ. ದೇವ್ರ ನೈವೇದ್ಯಕ್ಕೆ ಅಂತ ಮಾಡುವಾಗ ಸ್ನಾನ ಮಾಡಿ ಮಡಿಯಿಂದನೇ ಮಾಡಬೇಕಲ್ವ, ಹಾಗಾಗಿ ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣವೇ ಸ್ವಲ್ಪ ಹೆಸರುಬೇಳೆನ ನೆನೆಸಿಟ್ಟಿದ್ದೆ. ಹಾಗೆ ಬೆಲ್ಲನೂ ಕೂಡ ಒಂದು ನೀರಿನಲ್ಲಿ ಹಾಕಿ ಒಂದು ಅಚ್ಚು ಬೆಲ್ಲನ ಕರಗೋದಕ್ಕೆ ಅಂತ ಇಟ್ಟಿದ್ದೆ. ಬೆಲ್ಲ ಪೂರ್ತಿಯಾಗಿ ಇವಾಗ ಕರಗ್ತಾ ಬಂದಿದೆ. ಹಾಗೆ ಹೆಸರುಬೇಳೆನೂ ನೆಂದಿತ್ತು. ದೇವ್ರ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಕರ್ಬೂಜ ಜ್ಯೂಸನ್ನ ಯಾವಾಗಲೇ ಮಾಡಿದ್ರೂ ಕೂಡ ಬೆಲ್ಲ ಹಾಕಿ ನಾನು ಮಾಡೋದು. ಸಕ್ಕರೆ ಹಾಕಿ ಈ ಜ್ಯೂಸನ್ನ ಯಾವತ್ತೂ ಟ್ರೈ ಮಾಡಿಲ್ಲ. ನನಗೇನೋ ಅನಿಸುತ್ತೆ ಕರ್ಬೂಜದ ಜೊತೆ ಬೆಲ್ಲನೇ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಪಾನಕ ಅಂತಂದರೆ ಅದು ಬೆಲ್ಲ ಹಾಕಿ ಮಾಡೋ ಅಂಥದ್ದೇನೆ ಅಂತ. ಇನ್ನೊಂದು ಮುಖ್ಯ ಕಾರಣ ಏನಂದರೆ ಬೆಲ್ಲ ಬಳಸೋದಕ್ಕೆ ಸಕ್ಕರೆಗಿಂತ ಸುಮಾರು ರೀತಿಯಲ್ಲಿ ಬೆಲ್ಲ ಒಳ್ಳೆಯದು ಅನ್ನೋ ಕಾರಣಕ್ಕೆ ಯಾವಾಗಲೇ ಜ್ಯೂಸ್ ಮಾಡಿದ್ರು ಅಥವಾ ಪಾನಕ ಮಾಡಿದ್ರು ಬೆಲ್ಲನೇ ಬಳಸಿ ಮಾಡ್ತೀನಿ. ಇನ್ನು ಈ ಪಾನಕಕ್ಕೆ ಇನ್ನೂ ಸ್ವಲ್ಪ ರುಚಿ ಕೊಡೋದು ಅಂತಂದರೆ ಏಲಕ್ಕಿ ಕಾಯಿ, ಅದನ್ನು ಕೂಡ ಸಿಪ್ಪೆ ಸಮೇತನೇ ಸ್ವಲ್ಪ ಕಲ್ಲಲ್ಲಿ ಜಜ್ಜಿ ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ಹಾಗೆ ಹಾಕ್ಬಿಟ್ರೆ ಅಷ್ಟೊಂದು ಚೆನ್ನಾಗಿ ಗ್ರೈಂಡ್ ಆಗೋಲ್ಲ, ಹಾಗಾಗಿ ಸ್ವಲ್ಪ ಕಲ್ಲಲ್ಲಿ ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಕ್ಯಾಮ್ರಾನ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡಿರೋದ್ರಿಂದ ಎಡಗೈಯಲ್ಲಿ ಮಾಡ್ತಾಯಿದ್ದೀನೇನೋ ಅಂತ ನಿಮಗೆ ಅನಿಸ್ಬೋದು, ಆದರೆ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡಾಗ ಈ ರೀತಿ ಕಾಣಿಸುತ್ತೆ. ತಪ್ಪಾಗಿ ತಿಳ್ಕೊಬೇಡಿ, ಬಲಗೈನೇ ಉಪಯೋಗಿಸಿರೋದು. ನೋಡಿ, ಬೆಲ್ಲನ ಕರಗಿಸೋದಕ್ಕೆ ಇಟ್ಟಿದೆ ಅಂತ ಹೇಳಿದ್ನಲ್ಲ, ಸ್ವಲ್ಪ ಬೆಲ್ಲ ಇನ್ನೂ ಕರಗಿಲ್ಲ. ಅದನ್ನು ಇವಾಗ ಹಣ್ಣಿನ ಜೊತೆನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಇವಾಗ ಪಾನಕ ಕೂಡ ಆಲ್ಮೋಸ್ಟ್ ರೆಡಿ ಆಗಿದೆ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಪಾನಕ ರೆಡಿ. ದೇವರ ನೈವೇದ್ಯಕ್ಕೆ ಇವಾಗ ಕೋಸಂಬರಿ ಪಾನಕ ಮಜ್ಜಿಗೆ ಎಲ್ಲವೂ ಕೂಡ ರೆಡಿಯಾಗಿದೆ. ಹಾಗೆ ಅಡುಗೆ ಮನೆ ಕೌಂಟರ್ ಟಾಪ್ನು ಕೂಡ ಒಂದು ಸಲ ಕ್ಲೀನ್ ಮಾಡ್ಕೊಂಬಿಡ್ತಾ ಇದ್ದೀನಿ. ಈ ಬೆಲ್ಲ ಎಲ್ಲ ಬಳಸೋದ್ರಿಂದ ನೊಣಗಳೆಲ್ಲ ಮುತ್ಕೊಂಡ್ಬಿಡುತ್ತೆ, ಹಾಗಾಗಿ ಆವಾಗಲೇ ಕ್ಲೀನ್ ಮಾಡ್ಕೊಂಬಿಡ್ಬೇಕು. ದೇವ್ರ ನೈವೇದ್ಯಕ್ಕೆ ಅಂತ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ದೇವ್ರ ಪೂಜೆಗೆ ಏನೇನು ಬೇಕೋ ಎಲ್ಲನೂ ಕೂಡ ತೊಗೊಂಡು ಬಂದು ಇವಾಗ ದೇವ್ರ ಮನೇಲಿ ಕೂತಿದ್ದೀನಿ. ಇವಾಗ ಪೂಜೆ ಮಾಡೋದಕ್ಕೆಲ್ಲ ಸಿದ್ಧತೆ ಮಾಡ್ಕೊಬೇಕು. ದೇವ್ರ ಸಾಮಗ್ರಿಗಳನ್ನೇನು ನಾನು ತೊಳೆಯೋದಕ್ಕೆ ಹೋಗಲಿಲ್ಲ, ಯಾಕಂದರೆ ರೀಸೆಂಟಾಗಿ ಹಬ್ಬಕ್ಕೆ ತೊಳೆದಿದ್ವಲ್ಲ, ಹಾಗಾಗಿ ಕಳಸದ ಎಲೆ ಮಾತ್ರ ಚೇಂಜ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಎಲೆಗಳು ತುಂಬ ಬೇಗ ಒಣಗೋಗುತ್ತೆ, ಅದಕ್ಕೋಸ್ಕರ. ಇನ್ನು ಇವಾಗ ರಾಮನವಮಿ ದಿವಸ ರಾಮನ ಪೂಜೆ ಮಾಡಬೇಕಲ್ವ, ರಾಮನ ಫೋಟೋ ಇತ್ತು ಮನೆಯಲ್ಲಿ, ಅದನ್ನ ಇಟ್ಕೊಂಡಿದ್ದೀನಿ. ಜೊತೆಗೆ ಈ ಒಂದು ರಾಮನ ವಿಗ್ರಹವನ್ನು ನಾನು ಅಯೋಧ್ಯೆಗೆ ಹೋದಾಗ ಅಲ್ಲಿಂದ ತೊಗೊಂಡು ಬಂದಿದ್ದೆ. ಇದುವರೆಗೂ ಪೂಜೆಗೆ ಅದನ್ನು ಇಟ್ಟಿರಲಿಲ್ಲ, ಶೋ ಕೇಸಲ್ಲಿ ಇಟ್ಟಿದ್ದೆ. ಅದನ್ನು ಕೂಡ ಇವತ್ತು ಪೂಜೆಗೆ ಇಟ್ಕೊಳ್ಳೋಣ ಅಂತ ರಾಮನ ವಿಗ್ರಹ ಜೊತೆಗೆ ಪುಟ್ಟಾಗಿರುವಂಥ ಅಯೋಧ್ಯೆ ಮಂದಿರ, ರಾಮ ಮಂದಿರದ
ದೇವಸ್ಥಾನ ಏನಿದೆ ರೀಸೆಂಟಾಗಿ ಕಟ್ಟಿರುವಂಥದ್ದು, ಅದರದ್ದು ಒಂದು ಮಾಡೆಲ್ ಕೂಡ ತೊಗೊಂಡು ಬಂದಿದ್ದೆ ನಾನು ನೆನಪಿಗೆ ಅಂತ. ಅದನ್ನು ಕೂಡ ಇಟ್ಟು ಇವತ್ತು ಪೂಜೆಗೆ ಮಾಡ್ತಾ ಇದ್ದೀನಿ. ರಾಮನ ಫೋಟೋವನ್ನು ನೀಟಾಗಿ ಒರೆಸಿ ಅರ್ಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡಿದ್ದೀನಿ. ಹಾಗೆ ಹೂವಿನ ಹಾರವನ್ನು ಹಾಕಿದ್ದೀನಿ. ಈ ಬಾಲರಾಮನ ವಿಗ್ರಹ ಏನಿದೆ ಸೇಮು ಇವಾಗ ಅಯೋಧ್ಯ ಮಂದಿರ ಒಳಗಡೆ ಬಾಲರಾಮನ ವಿಗ್ರಹ ಏನು ನಮ್ಮ ಮೈಸೂರವರು ಕೆತ್ಕೊಟ್ರಲ್ಲ, ಸೇಮ್ ಡಿಟ್ಟೋ ಹಾಗೇ ಇದೆ. ಅದಕ್ಕೂ ಕೂಡ ಹೂಗಳನ್ನು ಇಟ್ಟು ಅರ್ಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡ್ತಾಯಿದ್ದೀನಿ. ನಾವು ಅಯೋಧ್ಯೆಗೆ ಹೋದಾಗ ತುಂಬಾ ಸ್ಟ್ರಿಕ್ಟ್ ಇತ್ತು, ಮೊಬೈಲ್ನೆಲ್ಲ ಅಲೋ ಮಾಡ್ತಾ ಇರಲಿಲ್ಲ. ಹಾಗಾಗಿ ದೇವ್ರ ಒಳಗಡೆ ದೇವಸ್ಥಾನ ಹೇಗಿದೆ, ವಿಗ್ರಹ ಹೇಗಿದೆ ಅನ್ನೋದನ್ನು ತೋರಿಸೋದಕ್ಕಾಗಿರಲಿಲ್ಲ. ಆದರೆ ಈ ಕುಂಭಮೇಳ ಏನಾಯಿತು, ಕುಂಭಮೇಳದಿಂದ ವಿಪರೀತವಾದಂತಹ ಜನ ಬರೋದಕ್ಕೆ ಶುರುವಾದ್ರಲ್ಲ, ಆವಾಗ ಎಷ್ಟು ಜನನ ಅಂತ ಅವರು ಚೆಕ್ ಮಾಡಿ ಫೋನ್ಗಳನ್ನ ಇಟ್ಕೊಳ್ಳೋಕ್ಕಾಗುತ್ತಲ್ವ. ಹಾಗಾಗಿ ಫೋನ್ನೆಲ್ಲ ಅಲೋ ಮಾಡಿದ್ದಾರೆ. ಸುಮಾರು ಜನ ವಿಡಿಯೋ ಫೋಟೋಗಳನ್ನೆಲ್ಲ ನೋಡ್ತಾ ಇದ್ದೆ. ನಮ್ಮನ್ನು ಬಿಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಅನ್ನಿಸ್ತು. ಬಟ್ ಏನಂದರೆ ಅವ್ರ ಸೇಫ್ಟಿ ಜೊತೆಗೆ ನಾವು ಕೂಡ ದೇವ್ರನ್ನ ನೋಡೋದಕ್ಕೆ ಅಂತ ಕಾನ್ಸಂಟ್ರೇಟ್ ಮಾಡೋದಿಲ್ಲ, ವಿಡಿಯೋ ಫೋಟೋ ತಗೊಳ್ಳೋದ್ರಲ್ಲಿ ಬ್ಯುಸಿ ಆಗಿರ್ತೀವಿ. ಅದಕ್ಕೋಸ್ಕರ ಕೆಲವೊಂದು ಮೇನ್ ದೇವಸ್ಥಾನಗಳಲ್ಲಿ ಫೋನ್ನ ಒಳಗಡೆ ಬಿಡದೇ ಇರೋದೇ ಒಳ್ಳೆಯದು ಅಂತ ಅನಿಸುತ್ತೆ. ಏನಂದರೆ ಅಟ್ಲೀಸ್ಟ್ ಹೊರಭಾಗದಿಂದನಾದರೂ ದೇವಸ್ಥಾನ ತೋರಿಸೋದಕ್ಕೆ ಅನುಕೂಲ ಆಗಿರೋದು ಆ ಟೈಮಲ್ಲಿ ಬಿಟ್ಟಿದ್ದಿದ್ರೆ. ಇಟ್ಸ್ ಓಕೆ, ನೆಕ್ಸ್ಟ್ ಸಲ ಏನಾದರೂ ಅಕಸ್ಮಾತ್ ಆ ದೇವ್ರು ಕರೆಸ್ಕೊಂಡು ಇನ್ನೊಂದು ಸಲ ಹೋಗೋ ಅಂಥ ಅವಕಾಶ ಸಿಕ್ಕಿದ್ರೆ ಆ ಟೈಮಲ್ಲಿ ಫೋನ್ನ ಒಳಗಡೆಗೆ ಅಲೋ ಮಾಡಿದ್ರೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಈಗ ದೇವ್ರ ಅಲಂಕಾರ ಎಲ್ಲ ಮುಗಿಸಿ ದೀಪಗಳನ್ನು ಇಟ್ಕೊಂಡು ದೀಪಕ್ಕೆ ಎಣ್ಣೆ ಬತ್ತಿ ಎಲ್ಲ ಹಾಕ್ಕೊಂಡಿದ್ದೀನಿ. ದೀಪಗಳನ್ನು ಹಚ್ಕೊಂಡು ಪೂಜೆಯನ್ನು ಶುರು ಮಾಡೋಣ. 4-5 ದಿವಸದಿಂದ ನಮ್ಮ ಗಿಡದಲ್ಲಿ ಸಂಪಿಗೆ ಹೂಗಳು ಬಿಡೋದಕ್ಕೆ ಶುರುವಾಗಿದೆ. 4-5 ದಿವಸದಿಂದನೂ ಕೂಡ ರಾಮನ ಒಂದು ಪೂಜೆಗೆ ಅಂತ ಈ ಹೂಗಳನ್ನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಟ್ಟಿದ್ದೆ. ಅದನ್ನು ಇವತ್ತು ಅರ್ಚನೆಗೆ ಅಂತ ಬಳಸ್ತಾ ಇದ್ದೀನಿ. ನಾವೇ ಬೆಳೆದಿರೋವಂಥ ಹೂಗಳು, ಅದರಲ್ಲಿ ಸಂಪಿಗೆ ಹೂವು ಎಷ್ಟು ದೇವರಿಗೆ ಪ್ರಿಯವಾಗಿರೋವಂಥದ್ದು. ಅರ್ಚನೆ ಮಾಡೋದಕ್ಕೆ ಬಳಸೋದು ತುಂಬಾ ಶ್ರೇಷ್ಠವಾದಂಥದ್ದು. ನಾವೆಷ್ಟೇ ದುಡ್ಡು ಕೊಟ್ಕೊಂಡು ಬಂದು ದೇವ್ರಿಗೆ ಹೂಗಳನ್ನು ವಿಜೃಂಭಣೆಯಿಂದ ಹಾಕಿ ಪೂಜೆ ಮಾಡಿದ್ರೂ ಕೂಡ ನಾವು ಒಂದೇ ಒಂದು ಹೂವನ್ನು ನಮ್ಮ ಕೈಯಾರ ನೀರು ಹಾಕಿ ಗೊಬ್ಬರ ಹಾಕಿ ಬೆಳೆದಿರೋದನ್ನು ಇಡ್ತೀವಲ್ವ, ಅದಕ್ಕೆ ಸಮ ಆಗಿರೋದು ಯಾವುದೂ ಇಲ್ಲವೇ ಇಲ್ಲ. ಪ್ರತಿ ಸಲ ನಾನು ಹೇಳ್ತಾ ಇರ್ತೀನಿ, ಹೆಚ್ಚಿಗೆ ಆಡಂಬರ ಪೂಜೆ ಮಾಡದೇ ಇದ್ದರೂ ಕೂಡ ನೀವು ಬೆಳೆದಿರೋಂಥ ಒಂದೇ ಒಂದು ಗರಿಕೆ ಇಟ್ಟು ಪೂಜೆ ಮಾಡಿದ್ರೂ ಕೂಡ ದೇವರು ಸಂತೃಪ್ತನಾಗ್ತಾನೆ ಅಂತ. ದೀಪಗಳನ್ನು ಹಚ್ಕೊಂಡು ಪೂಜೆಯನ್ನು ಶುರು ಮಾಡಿದ್ದೀನಿ. ಗಣಪತಿಯನ್ನು ಮನಸಾರ ಪ್ರಾರ್ಥನೆ ಮಾಡಿಕೊಂಡು ರಾಮನನ್ನು ಪೂಜೆ ಮಾಡ್ತಾ ಇದ್ದೀನಿ ಇವಾಗ. ಅನಂತರ ಶ್ರೀರಾಮನ ಅಷ್ಟೋತ್ರವನ್ನು ಹೇಳಿಕೊಂಡು ಸೀತಾಮಾತೆಯ ಅಷ್ಟೋತ್ರವನ್ನು ಹೇಳಿಕೊಂಡು ಅರ್ಚನೆಯನ್ನು ಕೂಡ ಮಾಡ್ತೀನಿ. ಅರ್ಚನೆ ಹಾಗೆ ಧೂಪ ದೀಪ ಎಲ್ಲ ಆಯಿತು. ಇವಾಗ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯಕ್ಕೆ ಅಂತ ಕೋಸಂಬರಿ, ಪಾನಕ, ಮಜ್ಜಿಗೆ ಹಾಗೆ ಉದ್ದರಣೆಯಲ್ಲಿ ಪಂಚಪಾತ್ರೆಯಲ್ಲಿ ನೀರನ್ನ ತಗೊಂಡಿದ್ದೀನಿ. ಇವಾಗ ತೀರ್ಥವನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ತೀರ್ಥದ ಪೌಡ್ರನ್ನು ಒಂದು ಚಿಟಿಕೆಯಷ್ಟು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಒಂದು ತುಳಸಿ ದಳವನ್ನು ಅದರೊಳಗಡೆ ಹಾಕಿದ್ರೆ ಶ್ರೇಷ್ಠವಾಗಿರುವಂಥ ತೀರ್ಥ ರೆಡಿ ಆಗುತ್ತೆ. ಪಚ್ಚಕರ್ಪೂರ, ಏಲಕ್ಕಿ ಎಲ್ಲ ಹಾಕಿ ಮಾಡಿರೋವಂಥ ತೀರ್ಥದ ಪುಡಿ ಇದು. ಯಾರಿಗಾದ್ರೂ ಬೇಕನ್ಸಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ಅವ್ರ ನಂಬರ್ ಕೊಡ್ತೀನಿ, ನೀವು ಅವ್ರ ಹತ್ರ ತರಿಸ್ಕೊಬೋದು. ತುಂಬ ಚೆನ್ನಾಗಿದೆ ಆ ಪೌಡರು. ಅದನ್ನು ನೀವು ಅಭಿಷೇಕಕ್ಕೆ ಬಳಸ್ಬೋದು, ಕಳಸ ಸ್ಥಾಪನೆ ಮಾಡುವಾಗ ಬಳಸ್ಬೋದು. ಹಾಗೆ ಸಿಹಿ ನೈವೇದ್ಯ ಮಾಡ್ತೀರಲ್ವ, ಪೊಂಗಲ್ಲು, ಪಾಯಸ, ಅದಕ್ಕೂ ಕೂಡ ನೀವು ಹಾಕ್ಬೋದು ಒಂದು ಚಿಟಿಕೆಯಷ್ಟು. ಹಾಗೆ ಡೈಜೆಷನ್ಗೆ ತುಂಬಾ ಒಳ್ಳೆಯದಾಗಿರೋದ್ರಿಂದ ಹಾಲಲ್ಲಿ ಹಾಕ್ಕೊಂಡು ಅಥವಾ ಬಿಸಿ ನೀರಿನಲ್ಲಿ ಹಾಕ್ಕೊಂಡು ಕೂಡ ನೀವು ಅದನ್ನು ಸೇವನೆ ಮಾಡ್ಬೋದು. ನೈವೇದ್ಯ ಮಾಡಿದ ನಂತರ ಇವಾಗ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಸರಳವಾಗಿ ನಮ್ಮ ಮನೆಯಲ್ಲಿ ಶ್ರೀರಾಮನವಮಿ ಹಬ್ಬವನ್ನು ಆಚರಣೆ ಮಾಡಿದ್ವಿ. ನಿಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಹಬ್ಬ ಚೆನ್ನಾಗಾಯಿತು ಅಂತ ಭಾವಿಸಿದ್ದೀನಿ.
ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.